ಅಕ್ಕಿ ಮತ್ತು ಹಿಟ್ಟು ಮಾರಾಟದ ಬಳಿಕ ಇದೀಗ ಕೇಂದ್ರ ಸರ್ಕಾರ ಕಡಿಮೆ ದರದಲ್ಲಿ ಭಾರತ್ ಬ್ರ್ಯಾಂಡ್ ಮಸೂರಿ ಬೇಳೆ ಮಾರಾಟ ಮಾಡಲು ನಿರ್ಧರಿಸಿದೆ. ಚುನಾವಣಾ ವರ್ಷದಲ್ಲಿ ಸರ್ಕಾರ ಈ ಉಡುಗೊರೆ ನೀಡುವ ಉದ್ದೇಶ ಜನಸಾಮಾನ್ಯರಿಗೆ ಪರಿಹಾರ ನೀಡೋದು. ಹಾಗಾದ್ರೆ ಭಾರತ್ ಮಸೂರಿ ಬೇಳೆ ನಿಮ್ಮ ಕೈ ಸೇರೋದು ಯಾವಾಗ ಅಂತ ಡೀಟೇಲ್ಸ್ ಕೊಡ್ತೀವಿ ನೋಡಿ. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರುವ ಹಣದುಬ್ಬರ ನಿಯಂತ್ರಣಕ್ಕೆ ತರೋದಕ್ಕೆ ಕೇಂದ್ರದ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ತನ್ನ ಪ್ರಯತ್ನಗಳನ್ನ ಮುಂದುವರೆಸಿದೆ. ಬೇಳೆಕಾಳುಗಳ ಬೆಲೆಗಳು ಈ ವರ್ಷ ದಾಖಲೆ ಮಟ್ಟಕ್ಕೆ ಏರಿಕೆ ಕಂಡಿವೆ. ಇದನ್ನ ನಿಯಂತ್ರಣಕ್ಕೆ ತರುವುದಕ್ಕೆ ಸರ್ಕಾರ ಮೊದಲು ಬೇಳೆ, ಗೋಧಿ ಹಿಟ್ಟು ಮತ್ತು ಅಕ್ಕಿಯನ್ನ ಭಾರತ ಬ್ರ್ಯಾಂಡ್ ಅಡಿ ಬಿಡುಗಡೆ ಮಾಡಿತ್ತು. ಇದೀಗ ಸರ್ಕಾರ ಅದೇ ಬ್ರ್ಯಾಂಡ್ ಅಡಿ ಅಗ್ಗದ ದರದಲ್ಲಿ ಭಾರತ್ ಮಸೂರಿ ಬೇಳೆಯನ್ನ ಮಾರುಕಟ್ಟೆಗೆ ಬಿಡುವುದಕ್ಕೆ ಸಿದ್ಧತೆ ನಡೆಸಿದೆ. ಚುನಾವಣಾ ವರ್ಷದಲ್ಲಿ ಸರ್ಕಾರ ಈ ಉಡುಗೊರೆ ನೀಡುವ ಉದ್ದೇಶದಿಂದ ಜನಸಾಮಾನ್ಯರಿಗೆ ಪರಿಹಾರ ನೀಡುವುದಾಗಿದೆ. ಇದು ಹಣದುಬ್ಬರಕ್ಕೂ ಕೂಡ ಕಡಿವಾಣ ಹಾಕಲಿದೆ. ಸದ್ಯ ಮಾರುಕಟ್ಟೆಯಲ್ಲಿ 1 ಕೆಜಿ ಬ್ರ್ಯಾಂಡೆಡ್ ತೊಗರಿ ಬೇಳೆ ಬೆಲೆ ₹125 ಆಗಿದೆ. ಅದಕ್ಕೆ ಪರ್ಯಾಯವಾಗಿ ಬಳಸಲಾಗುವ ಮಸೂರಿ ಬೇಳೆಯ ಅಖಿಲ ಭಾರತ ಸರಾಸರಿ ಚಿಲ್ಲರೆ ದರ ಕೆಜಿಗೆ ₹93.5 ಆಗಿದೆ. ಆದರೆ ಭಾರತ ಸರ್ಕಾರ ತೊಗರಿ ಬೇಳೆಯನ್ನ ಕೆಜಿಗೆ ₹89 ಅಂತೆ ಮಾರಾಟ ಮಾಡ್ತಾ ಇದೆ. ಮಾರ್ಚ್ ಮೊದಲ ವಾರದಿಂದ ಬೇಳೆಕಾಳುಗಳ ಮಾರಾಟ ಆರಂಭವಾಗುವ ನಿರೀಕ್ಷೆ ಇದೆ. ಬೇಳೆಕಾಳುಗಳನ್ನ ಭಾರತ್ ಮಸೂರಿ ಬೇಳೆ ಬ್ರ್ಯಾಂಡ್ನಡಿ ಮಾರಾಟ, ಭಾರತ್ ಹಿಟ್ಟು, ಭಾರತ್ ಅಕ್ಕಿ, ಭಾರತ್ ದಾಲ್ ಬಳಿಕ ಭಾರತ ಮಸೂರಿ ದಾಲನ್ನ ಸಹ ಮಾರಾಟ ಮಾಡುವುದಕ್ಕೆ ಸರ್ಕಾರ ಸಂಪೂರ್ಣ ಸಿದ್ಧತೆ ನಡೆಸಿದೆ. ಸರ್ಕಾರದ ಯೋಜನೆಗೆ ಸಂಬಂಧಪಟ್ಟ ಮಾಹಿತಿಯನ್ನು ಹೊಂದಿರುವ ಅಧಿಕಾರಿಯೊಬ್ಬರು ಮೊದಲ ಹಂತದಲ್ಲಿ 25,000 ಟನ್ ಬೇಳೆಕಾಳುಗಳ ಸಂಸ್ಕರಣೆ ಮತ್ತು ಪ್ಯಾಕಿಂಗ್ ಅನ್ನ ನ್ಯಾಫಿಡ್ ರಾಷ್ಟ್ರೀಯ ಕೃಷಿ ಸಹಕಾರಿ ಮಾರ್ಕೆಟಿಂಗ್ ಮತ್ತು ಎನ್ಸಿಸಿಎಫ್ ಮಾಡಲಿದೆ ಎಂದು ತಿಳಿಸಿದ್ದಾರೆ. ಇದಾದ ಬಳಿಕ ಕೇಂದ್ರ ಮಳಿಗೆಗಳ ಮೂಲಕ ದೇಶದಾದ್ಯಂತ ಬೇಳೆಕಾಳುಗಳನ್ನು ವಿತರಿಸಲಾಗುತ್ತೆ. ಚನ್ನಾ ದಾಲ್ನಂತೆ ಭಾರತ್ ಮಸೂರಿ ದಾಲ್ ಕೂಡ 1 ಕೆಜಿ ಪ್ಯಾಕ್ಗಳಲ್ಲಿ ಗ್ರಾಹಕರಿಗೆ ಮಾರುಕಟ್ಟೆಯಲ್ಲಿ ಲಭ್ಯವಿರಲಿದೆ. ಹಣದುಬ್ಬರವನ್ನು ನಿಯಂತ್ರಿಸುವುದಕ್ಕೆ ಸರ್ಕಾರ ಅಗ್ಗದ ಹಿಟ್ಟು ಮತ್ತು ಅಕ್ಕಿ ಕಾಳುಗಳನ್ನು ಉಡುಗೊರೆಯಾಗಿ ನೀಡಿದೆ. ಜುಲೈ 2023ರಲ್ಲಿ ಬೇಳೆಕಾಳುಗಳ ಬೆಲೆ ಗಗನಮುಖಿಯಾಗಿದ್ವು. ನಂತರ ಕೇಂದ್ರದ ಮೋದಿ ಸರ್ಕಾರ ಭಾರತ ಬ್ರ್ಯಾಂಡ್ ಹೆಸರಿನಡಿ ಬೇಳೆಕಾಳುಗಳ ಮಾರಾಟವನ್ನು ಆರಂಭ ಮಾಡಿತು. ಚಿಲ್ಲರೆ ಮಾರುಕಟ್ಟೆಯಲ್ಲಿ 1 ಕೆಜಿ ಬೇಳೆಕಾಳು ₹60ಗೆ ಲಭ್ಯವಿದೆ. ಆದರೆ 30 ಕೆಜಿ ಪ್ಯಾಕ್ ಅನ್ನ ಕೆಜಿಗೆ ₹55 ದರದಲ್ಲಿ ನೀಡಲಾಗುತ್ತೆ. ಇದಾದ ನಂತರ ನವೆಂಬರ್ 2023ರಲ್ಲಿ ಭಾರತ್ ಆಟ ಎಂಬ ಹೆಸರಿನಡಿ ಅಗ್ಗದ ಹಿಟ್ಟನ್ನು ಮಾರುಕಟ್ಟೆಗೆ ತರಲಾಯಿತು. ಇದರ 10 ಕೆಜಿ ಹಿಟ್ಟು ₹275ಗೆ ಲಭ್ಯವಿದೆ. ಇದಲ್ಲದೆ ಸರ್ಕಾರದಿಂದ ಕೆಜಿಗೆ ₹29 ಅಂತೆ ಅಕ್ಕಿ ಮಾರಾಟ ಮಾಡಲಾಗ್ತಾ ಇದೆ. ಬೇಳೆಕಾಳು ಮಾರಾಟ ಮಾಡುವುದು ಯಾರು? ಭಾರತ ನ್ಯಾಫಿಡ್ ಮತ್ತು ಎನ್ಸಿಸಿಎಫ್ ಮೂಲಕ ಮಸೂರಿ ಬೇಳೆಯನ್ನ ಮಾರಾಟ ಮಾಡಲಿದೆ. ಈ ಬೇಳೆಯನ್ನ ಕೇಂದ್ರೀಯ ಸಫಲ್ನ ಚಿಲ್ಲರೆ ಅಂಗಡಿಗಳ ಮೂಲಕ ಮಾರಾಟ ನಡೆಸುವ ಸಾಧ್ಯತೆ ಇದೆ. ಭಾರತ್ ದಾಲ್ ಪ್ರಸ್ತುತ ರಿಲಯನ್ಸ್ ಸ್ಟೋರ್ಗಳಲ್ಲಿ ಮತ್ತು ಇತರೆಡೆ ಲಭ್ಯವಿರುವಂತೆ ಭಾರತ್ ಮಸೂರಿ ದಾಲ್ ಕೂಡ ಅದೇ ರೀತಿಯಲ್ಲಿ ಮಾರಾಟವಾಗುವ ನಿರೀಕ್ಷೆ ಇದೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.